ಆ ಮುದುಕಿ ಬಾಯಿಗೆ ಬಂದಂಗೆ ಮಾತಾಡ್ಲು. ನಾನೇ ಹೋಗ್ಲಿ ಪಾಪ ಅಂತ ಬಿಟ್ಟೆ. ಇನ್ನೊಂದ್ಸಲ ಆ ರೀತಿ ಮಾತಾಡಿದ್ರೆ ನಾನೇ ಸರಿಯಾಗಿ ಉತ್ತರ ಕೊಡ್ತೀನಿ. ಇದ್ದೇ ಕೊನೆ. ಅವ್ರ ಹತ್ರ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಅವ್ರ ತಂಟೆಗೆ ಹೋಗೋದಾಗ್ಲಿ, ನಮ್ಮ ಮನೆ ಕಡೆ ಸುಳಿಯೋದಾಗ್ಲಿ ಮಾಡಿದ್ರೆ ಅಕ್ಕ ಅನ್ನೋದನ್ನು ಮರ್ತು ನಡ್ಕೋಬೇಕಾಗತ್ತೆ. ನನಗೆ ಹೊಡಿತೇನೆ, ನನ್ನ ಭಿಕ್ಷೆಯಲ್ಲೇ ಬದುಕ್ತಾ ಇದೆಯಾ ಅನ್ನೋದನ್ನ ಮರಿಬೇಡ. ಪದೇ ಪದೇ ಹಳೆ ಕತೆನೇ ಹೇಳ್ತಾ ಇರಬೇಡ. ನಿನ್ನ ಮದುವೆ ಮನೆ ಬಿಟ್ಟು ಓಡಿ ಹೋಗಿದ್ದು ಆಗಿದೆ. ಕಾರ್ತಿಕ್ ನನಗೆ ತಾಳಿ ಕಟ್ಟಿ ನಾವು ಸಪ್ತಪದಿ ತುಳಿದಿದ್ದು ಆಗಿದೆ. ನೀನೀಗ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ದರೂ ನಾನೇ ಕೋಟೆ ಮನೆ ಸೊಸೆ. ಸೊಸೆ ಅಂದಮೇಲೆ ಆ ಮನೆ ಗೌರವ ಕಾಪಾಡೋದು ನನ್ನ ಜವಾಬ್ದಾರಿ. ಕೋಟೆ ಮನೆಗೆ ಭದ್ರ ಕಾವಲು ಈ ಸತ್ಯ. ಅದು ಎಷ್ಟು ಮೆರಿತೀಯೋ ಮೆರಿ, ಟೈಮ್ ಯಾವತ್ತೂ ಹೀಗೆ ಇರಲ್ಲ ಕಣೆ. ಇವತ್ತು ನೀನು ಮೇಲಿದ್ಯಾ, ನಾಳೆ ದಿನ ಆ ಜಾಗಕ್ಕೆ ನಾನು ಬಂದೇ ಬರ್ತೀನಿ. ಇದಕ್ಕೆಲ್ಲ ನಿನ್ನ ಬೆಲೆ ಕಟ್ಟಲೇಬೇಕು. ಆ ಜಾಗಕ್ಕೆ ನೀನು ಯಾವತ್ತೂ ಬರೋಕ್ಕೆ ಸಾಧ್ಯ ಇಲ್ಲ ದಿವ್ಯಾ. ಅದಕ್ಕೆ ಒಂದು ಘನತೆ, ಯೋಗ್ಯತೆ ಬೇಕಾಗುತ್ತೆ. ಅದೇ ನಿನಗಿಲ್ಲ ಅಲ್ವಾ? ಹಾಕಿದ್ದೆ ಹಳೆ ಟೇಪ್ ರಿಕಾರ್ಡರ್ನ ಅದು ಎಷ್ಟು ಸಲ ಅಂತ ಹಾಕ್ತೀಯ? ನೀನೇನೇ ಮಾಡಿದ್ರು ನಾನು ಸುಮ್ಮನೆ ಇರ್ತೀನಿ ಅಂತ. ಕೋಟೆ ಮನೆ ವಿಷಯಕ್ಕೆ ಬಂದಾಗಲೂ ಸುಮ್ಮನೆ ಇರ್ತೀನಿ ಅಂತ ಅಂದ್ಕೋಬೇಡ. ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಈಗ ಒಂದು ಕೆನ್ನೆ ಕೊಟ್ಟಿದ್ದೀನಿ, ಆಮೇಲೆ 2 ಕೆನ್ನೆ ಅದ್ರೋಗೋ ಹಾಗೆ ಬಾರಿಸ್ತೀನಿ. ಸತ್ಯ ನನ್ನ ಮೇಲೆ, ನಮ್ಮ ಮನೆಯವ್ರ ಮೇಲೆ ಅದೆಷ್ಟು ಗೌರವ ಇಟ್ಕೊಂಡಿದ್ದಾಳೆ. ಹೇಳಿದ್ದೆಲ್ಲ ನೆನಪಿರಲಿ. ನಿನ್ನ ಕೆಟ್ಟ ಬುದ್ಧಿ ಬಿಟ್ಟು ನೆಟ್ಟಗಿದ್ರೆ ನಿನಗೆ ಒಳ್ಳೆಯದು. ಇಲ್ಲ ಅಂದರೆ ಗೊತ್ತಲ್ಲ. ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ನನಗೆ ನೀನು ಸಾಯೋವರೆಗೂ ನರಳಬೇಕು, ಹಾಗೆ ಮಾಡ್ತೀನಿ. ಏನು ನಿನಗೆ ಪಾರ್ಕಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರಾ? ನಿನ್ನ ಕ್ಲಾಸವರಾ? ಮತ್ತು ಯಾರು? ದೊಡ್ಡವರಾ? ನಿನಗಿಂತ ದೊಡ್ಡವರು ನಿನಗೆ ಹೆಂಗೆ ಫ್ರೆಂಡ್ ಆಗ್ತಾರೆ? ನಿನ್ನ ಜೊತೆ ವಾಕ್ ಮಾಡ್ತಾರಾ? ಚಾಕ್ಲೇಟ್ ಕೊಟ್ರಾ? ಅದನ್ನ ನೀನು ತಿಂದ್ಯಾ? ನಿನಗೊಂದು ಹಾಕ್ತೀನಿ ನೋಡಿ ನಚ್ಚಿ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಹೊರಗಡೆ ಅವರು ತಿನ್ನಕ್ಕೇನಾದರೂ ಕೊಟ್ಟರೆ ತಿನ್ಬೇಡ ಅಂತ. ನನ್ನ ಮಾತೇ ಕೇಳಲ್ಲ ಅಲ್ಲ ನೀನು. ಯಾರಂದ್ರೆ ಅವ್ರಿಗೆ ಹಚ್ಕೊಂಡು ಬಿಡ್ತೀಯ. ಒಳ್ಳೆಯವರು ಅಂತಿದ್ಯಾ? ನೋಡ್ ನಚ್ಚಿ, ಹಾಗಲ್ಲ, ಯಾರನ್ನು ಸುಮ್ಮನೆ ನಂಬಾರ್ದು. ಇತ್ತೀಚೆಗೆ ನೀನು ನನ್ನ ಮಾತೇ ಕೇಳಲ್ಲ. ನೋಡು ನಚ್ಚಿ, ಈ ಥರ ಸ್ಟ್ರೇಂಜರ್ಸ್ ಹತ್ರ ಎಲ್ಲ ಮಾತಾಡಬಾರ್ದು. ಅವ್ರ ಜೊತೆ ಆಟ ಆಡಬೇಡ. ಬೇಡ. ಅವ್ರೇನಾದರೂ ತಿನ್ನಕ್ಕೆ ಕೊಟ್ಟರೆ ತಿನ್ನಬೇಡ. ನೋ. ಇನ್ನು ಮುಂದೆ ಅವರಿಂದ ದೂರ ದೂರ ಇರಬೇಕು. ಅಂಡರ್ಸ್ಟ್ಯಾಂಡ್? ಒಳ್ಳೆಯವರ ನಿನಗೆ ಹೆಂಗೆ ಗೊತ್ತು? ಬೇಡ ಅಂದರೆ ಕೇಳಬೇಕು, ಹಠ ಮಾಡಬೇಡ. ಅಮ್ಮ ಅವಾಗಿಂದ ಹೇಳ್ತಾ ಇದ್ದೀನಿ, ಹಠ ಮಾಡ್ತಿದ್ಯಾ? ನಿಮ್ಮ ಅಪ್ಪ ಬರಲಿ, ಅವ್ರ ಹತ್ರನೇ ಹೇಳ್ತೀನಿ. ನಿನಗೆ ಅವರೇ ಸರಿ.
ಮಾಡು. ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ಸಿಕ್ತ ಮಕ್ಕಳು ಆಚೆ ಕಡೆ ಯಾರಾದರೂ ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು ಹಚ್ಕೊಂಡು ಬಿಡ್ತಾರೆ. ಇದು ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? ನಮ್ಮ ನಚ್ಚಿಗೆ ಅವ್ರ ಅಪ್ಪನ ಪ್ರೀತಿ ಸಿಗ್ತಾ ಇಲ್ಲ. ಬೇರೆಯವ್ರು ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು ಅವ್ರ ಕಡೆಗೆ ವಾಲ್ ಬಿಡ್ತಾನೆ. ಇದನ್ನು ಇವ್ರ ಹತ್ರ ಡಿಸ್ಕಸ್ ಮಾಡಲೇಬೇಕು. ನನ್ನ ಮಗ ಯಾರ್ಯಾರನ್ನೋ ಹಚ್ಕೊಳ್ಳೋದು ನಾನು ಸಹಿಸಲ್ಲ. ಅವನಿಗೆ ನ್ಯಾಯವಾಗಿ ಸಿಗಬೇಕಾಗಿರೋ ತಂದೆ ಪ್ರೀತಿ ಸಿಗಲೇಬೇಕು. ಸಿಗೋ ಹಾಗೆ ನಾನು ಮಾಡ್ತೀನಿ. ಜಾನಕಿ ಅವರೇ, ಸತ್ಯಂಗೆ ಕೊಡೋದೇನೋ ಸರಿ, ಆದರೆ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಗೌರಿ ಹಬ್ಬ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಶ್ರೇಷ್ಠನೇ ಅಲ್ವಾ? ತಗೊಳ್ಳಿ ಸೀತಾವ್ರೆ. ಗಾಡ್, ಶುರುವಾಯಿತು ನಮ್ಮ ಮುಂದೆ ಈ ಮುಂದೆ ಹೈ ಡ್ರಾಮಾ. ನಿಜ ಜಾನಕಿ ಅವರೇ, ನಾನು ನನ್ನ ತವ್ರ ಮನೆಗೆ ಹೋಗಿದ್ರು ಹೀಗೆ ನನಗೆ ಬಾಗಣ ಕೊಟ್ಟಿರೋರು. ಇವತ್ತು ಇಲ್ಲಿದ್ದೀನಿ, ಇದನ್ನೇ ನನ್ನ ತವ್ರ ಮನೆ ಅಂತ ಅನ್ಕೋತೀನಿ. ಸಿಕ್ಕಮ್ಮ, ನಿಮ್ಮ ಮಾತು ಕೇಳ್ತಿದ್ದೆ ತುಂಬ ಸಂತೋಷ ಆಗತ್ತೆ. ಅಲ್ಲ, ನಿಮ್ಮ ನಮ್ಮ ಮಧ್ಯೆ ಅಂತಸ್ತು ಎಷ್ಟು ವ್ಯತ್ಯಾಸ ಇದೆ. ಆದರೂ ಹೀಗೆ ಮಾತಾಡೋದು ನಿಮ್ಮ ದೊಡ್ಡತನ ಸೀತಮ್ಮ. ಗಿರ್ಜಮ್ಮನವರೇ, ಶ್ರೀಮಂತಿಕೆ ಅನ್ನೋದು ಹಣದಲ್ಲಿರಲ್ಲ, ಗುಣದಲ್ಲಿರುತ್ತೆ. ನೀವು ಜಾನಕಿಯವರು ಸತ್ಯ ಗುಣದಲ್ಲಿ ತುಂಬ ಎತ್ತರದಲ್ಲಿದ್ದೀರಿ. ನಿಮ್ಮ ಮುಂದೆ ನಾವು ಹೇಗಿದ್ರೇ ನಮಗೊಂದು ಗೌರವ. ಹೆಣ್ಣು ಹೆತ್ತವರು ಹೆಣ್ಣು ಮಗುನ ಸಾಕಿ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟು ಗಂಡನ ಮನೆಗೆ ಕಳಿಸ್ತಾರೆ. ಅವರು ನಿಜವಾದ ಶ್ರೀಮಂತರು, ನಾವಲ್ಲ ಗಿರ್ಜಮ್ಮ. ಅದರಲ್ಲೂ ಸತ್ಯ ಅಪ್ಪಟ ಅಪರಂಜಿ. ಇವಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸಿದ್ದೀರಲ್ಲ, ಇದಕ್ಕಿಂತ ನಮಗಿನ್ನೇನು ಬೇಕು ಹೇಳಿ? ತುಂಬ ದೊಡ್ಡ ಮಾತು ಸೀತಾವ್ರೆ. ನೀವು ಹೀಗಂದರೆ ನಮಗೆ ತುಂಬ ಮುಜುಗರ ಆಗುತ್ತೆ. ನಾನು ನಿಜಾನೇ ಹೇಳ್ತಿದ್ದೀನಿ ಜಾನಕಿ ಅವರೇ, ಇದರಲ್ಲಿ ಮುಜುಗರದ ಪ್ರಶ್ನೆನೇ ಇಲ್ಲ. ಪರೋಪಕಾರ, ಸರಳತೆ, ಸಜ್ಜನಿಕೆ ಇವೇ ನಿಜವಾದ ಸಂಪತ್ತು. ಅದು ನಿಮ್ಮಲ್ಲಿದೆ. ಅದರಲ್ಲೂ ನನ್ನ ಸೊಸೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂದರೆ ಒಂದು ಕೈ ಮುಂದೆನೇ ಇರ್ತಾಳೆ. ಹಾಗಿದ್ಮೇಲೆ ನೀವು ತಾನೇ ಶ್ರೀಮಂತರು. ಮೊದಲೆಲ್ಲ ನಾನು ಊರು ಸಾಬ್ರಿ ನಮಗೆ ಯಾಕೆ, ನೀನು ಯಾಕೆ ಸುಮ್ಮನೆ ಇರಲ್ಲ, ಎಲ್ಲದಕ್ಕೂ ಯಾಕೆ ಮೂಗು ತುರಿಸ್ತೀಯ ಅಂತ ಇವಳನ್ನು ಬೈತಾ ಇದ್ದೆ. ಆದರೆ ಈಗ ಇವಳಿಂದಾನೇ ನಾನು ಕಲ್ತಿದ್ದೀನಿ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿದ್ರೆ ಅಲ್ವಾ, ಅದೇ ನೆಮ್ಮದಿ. ಇವಳಿನ್ನೂ ಚಿಕ್ಕವಳು, ಇವಳಿಂದ ನೀವು ಕಲಿಯೋದಾ? ಯಾಕಾಗಬಾರ್ದು ಜಾನಕಿ ಅವರೇ?
ಒಳ್ಳೆಯದು ಯಾರಿಂದ ಎಲ್ಲಿ ಬೇಕಾದರೂ ಸಿಕ್ಕರೂ ಅದನ್ನು ತಗೋಬೇಕು, ಅಳವಡಿಸ್ಕೋಬೇಕು. ಮತ್ಸರ ಪಡಬಾರ್ದು. ಕಲಿಕೆ ನಿರಂತರ ಅಲ್ವೇ? ನನ್ನನ್ನೇ ನೋಡಿ, 1 ವರ್ಷದ ಹಿಂದೆ ನಾನು ಹೇಗಿದ್ದೆ, ಈಗ ಹೇಗಾಗಿದ್ದೀನಿ. ಇದೆಲ್ಲ ನಿಮ್ಮ ಮಗಳ ಪ್ರಭಾವ. ಈ ಮುದುಕಿ ಇಷ್ಟೊಂದು ಬದಲಾಗಿದ್ದಾಳ, ಅದಕ್ಕೆ ಸತ್ಯ ಆ ರೀತಿ ಆಡ್ತಿದ್ದಾಳ. ಎಲ್ಲರೂ ಅದು ಎಷ್ಟು ದಿನ ಹಾರಾಡ್ತಿರೋ ಹಾರಾಡಿ, ನಾನು ಮನೆಗೆ ಬಂದು ಸೇರ್ಕೊಂಡ್ಮೇಲೆ ನಿಮಗಿದೆ ಮಾರಿ ಹಬ್ಬ. ಆಗ ನಿಮಗೆ ಗೊತ್ತಾಗುತ್ತೆ ಈ ದಿವ್ಯ ಯಾರು ಅಂತ. ನಿಮ್ಮಂಥ ಅತ್ತೆ ಪಡೆಯೋದಕ್ಕೆ, ನಿಮ್ಮ ಮನೆ ಸೊಸೆ ಆಗೋದಕ್ಕೆ ನಮ್ಮ ಸತ್ಯ ತುಂಬ ಪುಣ್ಯ ಮಾಡಿದ್ಲು. ಸಾಂಬಾರ್ ಮಾತ್ರ ಸೂಪರ್ ಆಗಿದೆ. ಥ್ಯಾಂಕ್ಸ್ ಕಣೋ ಮಂಜ. ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಅಯ್ಯೋ ಹಾಕಿ. ಅಯ್ಯೋ ಹಾಕಿ. ಈಗಲೇ ಸಾಂಬಾರ್ ಪ್ರವಾಹ ತಟ್ಟೆಯಲ್ಲಿ ಹರಿತಿದೆ, ಇವನ್ಗೆ ಇದ್ರ ಮೇಲೆ ಸಾಂಬಾರ್ ಬೇಕಂತೆ. ಪ್ರವಾಹ, ಸುಂಟ್ರ ಗಾಳಿ, ಬಿರುಗಾಳಿ, ಸುನಾಮಿ ಏನೇ ಬಂದ್ರು ನನ್ನ ತಟ್ಟೆ ಹೇಳ್ತಾನೆ. ನಿಂಗೇನು ಪ್ರಾಬ್ಲಮ್ಮು? ನೀನು ತಟ್ಟೆ ನೋಡ್ಕೊಂಡು ನೀನು ತಿನ್ನು. ಹೋಗೋ ಸುಮ್ಮನೆ. ರಿತು, ನಿಮ್ಮಣ್ಣ ಯಾಕಮ್ಮ ಹೀಗಿದ್ದಾನೆ? ಅತ್ತಿಗೆ ಇಲ್ವಲ್ಲ ದೊಡ್ಡಪ್ಪ, ಅದಕ್ಕೆ ಫುಲ್ಲು ಫೀಲಲ್ಲಿದ್ದಾನೆ. ಓಹೋ ಹೋ ಹೋ, ಇದು ಹಾಗೆ. ಅವ್ನ ಮುಖ ನೋಡಿ ಅಪ್ಪಾಜಿ, ಹಿಂಗ್ ತಿಂದ್ರೆ ಮಂಗನ್ ತರ ಆಗ್ಬಿಟ್ಟಿದೆ. ಮಂಗ ಹಿಂಗ್ ತಿನ್ನುತ್ತೇನೋ? ತಿಂದ್ರೆ ಹಿಂಗೆ ಇರುತ್ತೆ. ಲೋ ಮಗನೇ, ನಿನ್ನ ಹೆಂಡತಿ ಅಲ್ಲೇ ಪರ್ಮನೆಂಟ್ ಆಗಿ ಇರೋದಕ್ಕೆ ಹೋಗಿಲ್ಲಪ್ಪ, ಬಂದ್ಬಿಡ್ತಾಳೆ. ನೀನು ಊಟ ಮಾಡ. ಹಾಗೇನಿಲ್ಲಪ್ಪ, ನನ್ನನ್ನು ರೇಗ್ಸಕ್ಕೆ ಇವರಿಬ್ರು ಹೇಳ್ತಾ ಇದಾರೆ ಅಷ್ಟೇ. ಬಮ್ಮಿದ ಏನು ಇಲ್ವಾ? ನಿಜನಾ ತಂಗ್ಯವ? ನೋಡ್ದೆ ನಿಮ್ಮ ಅಣ್ಣನ ಏನ್ ಡವ್ ಮಾಡ್ತಾವನೆ. ಬಾಮಿ, ನೀನು ನಾನು ಆಡ್ಕೋತೀನೋ? ಊಟ ಮುಗಿಸ್ಪಾ, ನಿನ್ಗಿದೆ. ಹಂಗಾದ್ರೆ ನಾನು ಊಟ ಮುಗಿಸೋದೇ ಇಲ್ಲ. ಚಿಕ್ಕಿ ಇನ್ನೊಂದು ಚೂರು ಅನ್ನ ಹಾಕಿ, ಇಷ್ಟೇ ಇಷ್ಟು. ಏನು ಕಾರ್ತಿ, ಒಂದಿನ ಕೂಡ ಹೆಂಡ್ತಿನ ಬಿಟ್ಟಿರಕ್ಕಾಗಲ್ವೇನೋ? ಅಯ್ಯ, ಒಂದಿನ ಏನಮ್ಮ, ಒಂದು ಕ್ಷಣನೂ ಅವಳು ಬಿಟ್ಟಿರೋಕ್ಕಾಗಲ್ಲ. ಅದು ಹಾಗಲ್ಲ ಚಿಕ್ಕಿ. ಹೇಗೆ? ಹೋಗ್ಲಿ ಬಿಡಿ. ಕಾರ್ತಿಕ್, ನಿನ್ನ ಕಷ್ಟ ಎಷ್ಟಿದೆ ಅಂತ ನನಗೆ ಅರ್ಥ ಆಗುತ್ತೆ. ನಿಂಗೇನಪ್ಪ ಅರ್ಥವಾಯ್ತು ಲಕ್ಷ್ಮಣ? ಸಿಂಪಲ್ ಅಣ್ಣ, ಮದುವೆ ಆದ ಬಿಗಿನಿಂಗಿಂದ ಇವರಿಬ್ರು ಒಳ್ಳೆ ಹಾವು ಮುಗಿಸಿ ಥರ ಆಡ್ತಾ ಇದ್ರು. ಈ ಇತ್ತೀಚೆಗೆ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದಾರಲ್ಲ, ಅದ್ರ ಎಫೆಕ್ಟ್ ಇದು. ಐನಾತಿ ಕಿಲಾಡಿ ಕಣ. ಯಾಕೆ? ನೀನೆಲ್ಲೋ ಅವ್ರನ್ನ ಅಬ್ಸರ್ವ್ ಮಾಡಿದೀಯ ಅಂತ ಕಾಣುತ್ತದೆ. ಇಂಥ ಟೈಮ್ನಲ್ಲಿ ಹೆಂಡತಿ ಒಂದು ಕ್ಷಣ ಹತ್ರ ಇಲ್ಲ ಅಂದ್ರೂ ಕೂಡ ಈ ರೀತಿಯೆಲ್ಲ ಆಗುತ್ತೆ ಅಲ್ವೇನೋ? ಒಂದೊಂದು ಗಂಟೆನೂ ಒಂದೊಂದು ಯುಗದ ಥರ ಫೀಲ್ ಆಗುತ್ತೆ. ಕರೆಕ್ಟಾನೆ? ಈಗ ನೋಡಿದೆ ಅಣ್ಣ, ಈಗ ಸುಮ್ಮನಿದ್ದಾನೆ ಅಂದರೆ ನಾನು ಹೇಳಿದ್ರ ಅರ್ಥ ಇದೆ ತಾನೆ? ನೀನು ಬಿಡಪ್ಪ, ಇದರಲ್ಲಿ ಎಕ್ಸ್ಪರ್ಟು. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಏನಿ ಸ್ನೇಹ ಸಂಬಂಧ. ದಡ್ಬಡಿ ಮಕ್ಕಳ, ಅದು ಹಾಗಲ್ಲ ಕಣೋ. ಮಾಮರ ಇಲ್ಲೇ ಕೋಗಿಲೆ ಅಲ್ಲೇ, ಮಾಮರ ಇಲ್ಲೇ ಕೋಗಿಲೆ ಅಲ್ಲೇ, ಏನಿ ಸ್ನೇಹ ಸಂಬಂಧ, ಎಲ್ಲಿ ಹೋದೋ ಈ ಅನುಬಂಧ. ಅಪ್ಪ ನೀವುನಾ?
ಕಾರ್ತಿಕ್ ನಿನ್ನ ನೋಡೋಕ್ಕೆ ಆಗ್ತಾ ಇಲ್ಲ ಕಣ. ನೀನು ಹೆಂಡ್ತಿನ ಎಷ್ಟು ಪ್ರೀತಿಸ್ತೀಯ. ಅಯ್ಯೋ ಚಿಕ್ಕಪ್ಪ, ಬಾಮೈದನ್ಗೆ ಆ ಫೀಲಿಂಗ್ ಅಲ್ಲ, ಅವನಿಗೆ ಬೇರೆನೇ ಫೀಲಿಂಗು. ಅಯ್ಯ ಸ್ವಲ್ಪ ಅರ್ಥ ಆಗೋಂಗೆ ಮಾತಾಡು ಮಂಜಣ್ಣ. ನಿನ್ನ ತಲೆಯಲ್ಲಿ ಬೇರೆ ಯೋಚನೆನೇ ಇದ್ರೆ ನಾನೇನು ಮಾಡಲಿ? ಅಪ್ಪ ರಾಜ್ಕುಮಾರ್, ನನಗೂ ಕ್ಯೂರಿಯಾಸಿಟಿ ಇದೆ, ಅದೇನು ಹೇಳ್ತೀಯ ಅಂತ ಜಲ್ದಿ ಹೇಳು. ಚಿಕ್ಕಪ್ಪ, ಆ್ಯಕ್ಚುಲಿ ಈ ನಡುವೆ ಅಕ್ಕ ಬಾಂಡು ಇವ್ರ ಜೊತೆ ಇರೋದಕ್ಕಿಂತ ಜಾಸ್ತಿ ಸೀತಮ್ಮನ ಜೊತೆನೇ ಇರ್ತಾರಲ್ವಾ, ಅದಕ್ಕೆ ಉರ್ಕೊಂತ ಇದ್ದಾರೆ. ಹೌದೇನಾ? ಏನೇನು ಹೇಳ್ತಾ ಇದ್ದಾನೆ ಚಿಕ್ಕಪ್ಪ? ಸುಮ್ಮನೆ ಏನಾರು ಹೇಳ್ಬೇಡ. ಓ ಇದ್ದ ವಿಷಯ. ಹೂನಮ್ಮ, ಅತ್ತೆ ಸೊಸೆ ಲವ್ ಸ್ಟೋರಿಯಿಂದ ಇವನಿಗೆ ಜಲಸ್ ಆಗ್ತಿದೆ. ಏಯ್, ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನ ಜೆಲಸಿ ಅಂತಾರೇನೆ. ಸುಮ್ಮನೆ ಏನಾರ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಊಟ ಮಾಡು, ತಲಾಟೆ ತಂದು. ನೋಡಮ್ಮ, ಇನ್ನು ನೋವು ನನಗೆ ಅರ್ಥವಾಗುತ್ತೆ ಮಗನೇ, ನನಗೂ ಅದೇ ಬೇಜಾರು. ನಿನಗೆ ಯಾವಾಗ ಬೇಜಾರು ಶುರುವಾಯ್ತಣ್ಣ? ನಿನಗೆ ಗೊತ್ತಿಲ್ಲ ಕಣೋ, ಅತ್ತೆ ಸೊಸೆ ಸಂಭ್ರಮದಲ್ಲಿ ನನ್ನನ್ನು ಹೆಚ್ಚಿಗೆ ಸೇರ್ತಾನೆ ಇಲ್ಲ, ಮಾತಾಡ್ತಾನೆ ಇಲ್ಲ ಅಂತಂದು ಹೇಳ್ತಾ ಇದ್ದೆ. ಏನಣ್ಣ ಇದು? ಮಕ್ಕಳ ಮುಂದೆ ನಾನು ಮಗುವಾಗ್ಬಿಡ್ತೀನಿ ಕಣೋ. ಮಗನೇ, ನೀನೇನು ಯೋಚನೆ ಮಾಡಬೇಡ, ಊಟ ಎಲ್ಲ ನಿಧಾನ ಮಾಡು, ಆಮೇಲೆ ಕೂತ್ಕೊಂಡು ಸಾವಕಾಶವಾಗಿ ಮಾತಾಡೋಣ. ಬಡಿಸಮ್ಮ ಅವನಿಗೆ. ಹಾಂ ದುಡ್ಡು ದುಡ್ಡು ದುಡ್ಡು, ಬರೀ ದುಡ್ಡು ಕೊಡೋದೇ ಆಗೋಯ್ತು. ಛೇ, ನನ್ನ ಜೀವನ ಎಲ್ಲ ಇದೇ ಆಗೋಯ್ತು. ಏನ್ರಿ, ಏನು ವಿಷಯ? ಯಾರಿಗೆ ದುಡ್ಡು ಕೊಡೋದು? ಅದು ಊರ್ಮಿಳ, ನನ್ನ ಫ್ರೆಂಡ್ ಒಬ್ಬ ಪದೇ ಪದೇ ದುಡ್ಡು ಕೇಳ್ತಾ ಇದ್ದ. ನಾನು ಅವನಿಗೆ ಯಾವಾಗ ದುಡ್ಡು ಕೊಟ್ಟರು ಅದನ್ನು ವಾಪಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ರೀತಿ ಗುಣಗ್ತಾ ಇದ್ದೆ. ಓ ಹೌದಾ? ಯಾವ ಫ್ರೆಂಡು? ರತ್ನಾಕರಣ್ಣನಾ? ಯಾರಂದೆ? ರತ್ನಾಕರಣ್ಣ ಅಂದಲ್ವ? ಅವರೇ. ಪಾಪ ರೀ, ಏನು ಕಷ್ಟದಲ್ಲಿದ್ದಾರೋ ಏನೋ. ನಿಮ್ಮ ಫ್ರೆಂಡ್ ಬೇರೆ ಅಲ್ವಾ, ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ. ಅಲ್ವಾ ಊರ್ಮಿಳ? ಅದನ್ನೇ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕ್ರಿ ಇಷ್ಟೊಂದು ಕೋಪದಲ್ಲಿದ್ದೀರಾ? ಮೊಬೈಲ್ ಬೇರೆ ಎಸ್ತಿದ್ದೀರಾ? ಊರ್ಮಿಳ, ನನ್ನ ಮೊಬೈಲ್ ಒಂದೇ ಸಮನೆ ಹ್ಯಾಂಗ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಇವನು ಮೆಸೇಜ್ ಮಾಡ್ದ. ಆ ಫ್ರಸ್ಟ್ರೇಷನ್ಗೆ ಮೊಬೈಲ್ನ ಆ ರೀತಿ ಎಸ್ಬಿಟ್ಟೆ. ರೀ, ಮೊಬೈಲಿಂದ ಮನುಷ್ಯರ ಮಧ್ಯೆ ಇರೋ ಸಂಬಂಧ ಹಾಳಾಗಬಾರ್ದು ಅಲ್ವಾ? ಹೌದು, ಹಾಳಾಗಬಾರ್ದು. ಈಗ ನೀನು ಅದ್ರ ಬಗ್ಗೆ ಒಂದು ಪೇಜ್ ಲೆಕ್ಚರ್ ಕೊಡಬೇಡ, ಅಲ್ಲಿಗೆ ಬಿಟ್ಬಿಡು. ರೀ, ಮೊಬೈಲ್ ಬೇಕಿದ್ರೆ ಬಿಸಾಕಿ, ಪರವಾಗಿಲ್ಲ, ಹೊಸ ಮೊಬೈಲ್ನ ತೊಗೋಬೋದು. ಆದರೆ ನೀವು ಈ ಥರ ಇರಬೇಡಿ, ನನ್ನಿಂದ ನೋಡೋಕ್ಕಾಗಲ್ಲ ರೀ. ಹೊಸ ಮೊಬೈಲ್ ತೊಗೋಬೋದು ಊರ್ಬೇಡ, ಆದರೆ ಈ ಮೊಬೈಲ್ ನನ್ನ ಜೀವನಕ್ಕೆ ಒಂಥರ ಅಂಟ್ಕೊಂಡ್ಬಿಟ್ಟಿದೆ. ಅಷ್ಟು ಸುಲಭಕ್ಕೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಈಗಿನ ಕಾಲದಲ್ಲಿ ಹೆಂಡ್ತಿರ್ನೇ ಮೊಬೈಲ್ ಥರ ಚೇಂಜ್ ಮಾಡ್ತಾರೆ. ಅಂಥದ್ರಲ್ಲಿ
ನೀವು ಮೊಬೈಲ್ನ ಚೇಂಜ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಲ್ಲ. ಅಯ್ಯೋ ಸಾರಿ ರೀ, ಇವಳ್ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ರಿತು ಮಂಜನ್ ಜೊತೆ ಮಾತಾಡ್ತಿದ್ದೆ, ಅವ್ರ ಮಾತುಗಳೇ ಬರ್ತಾ ಇದೆ. ಪರವಾಗಿಲ್ಲ ಊರ್ಮಿ. ಹಾಂ, ನಿಮ್ಗೆ ಹೇಳೋದನ್ನೇ ಮರ್ತೆ. ಸತ್ಯ ಕಾಲ್ ಮಾಡಿದ್ಲು. ಏನಂತೆ? ಚಿಕ್ಕ ಮಾವ ನಿಮ್ಮ ಜೊತೆನೇ ಇದ್ದಾರಾ, ಅವ್ರು ಊಟ ಮಾಡಿದ್ರ ಅಂತೆಲ್ಲ ಕೇಳ್ತಾ ಇದ್ಲು. ಇತ್ತೀಚೆಗೆ ಈ ಚಿಕ್ಕ ಮಾವನ ಬಗ್ಗೆ ಬಹಳ ವಿಶೇಷವಾಗಿ ವಿಚಾರಣೆ ಮಾಡ್ತಾ ಇದ್ದಾಳಲ್ವ ನಿಮ್ಮ ಸತ್ಯ? ಹೌದು ರೀ, ಪಾಪ ಅವಳೊಂಥರ ಹುಚ್ಚು ಹುಡುಗಿ. ತವ್ರ ಮನೆಗೆ ಹೋದ್ರು ಅವಳಿಗೆ ಈ ಮನೆ ಬಗ್ಗೆನೇ ಚಿಂತೆ.